ಹಾಲಿವುಡ್‌ನ ಘೋರ ದುರಂತ ಮರೆಯದಿದ್ದರೆ ಸಾಕು. ಅಮೆರಿಕದ ಇತಿಹಾಸದಲ್ಲಿಯೇ ಕಂಡು ಕೇಳರಿಯದ ದುರಂತ. ಈ ಬಗ್ಗೆ ಹಿಂದೆಯೇ ಅಲ್ಲಿನ ವಿಜ್ಞಾನಿಯೊಬ್ಬರು ಮಾಹಿತಿಯನ್ನ ನೀಡಿದ್ದರಂತೆ. ಆ ಮಾತನ್ನ ಅಮೆರಿಕ ಧಿಕ್ಕರಿಸಿದ. ಆ ತಪ್ಪಿನಿಂದಾಗಿಯೇ ಇಷ್ಟೊಂದು ದೊಡ್ಡ ಸಂಕಷ್ಟವನ್ನ ಅಮೆರಿಕ ಎದುರಿಸಬೇಕಾಗಿ ಬಂತ. ಹಾಗಾದ್ರೆ ಲಾಸ್ ಏಂಜಲೀಸ್‌ನ ಹಾಲಿವುಡ್ ಗುಡ್ಡದಲ್ಲಿ ಉಂಟಾದ ಕಾಡ್ಗಿಚ್ಚಿನಿಂದ ಅಮೆರಿಕಾದಲ್ಲಿ ಏನೇನಾಯಿತು? ಜಗತ್ತಿನ ದೊಡ್ಡ ಸಿನಿಮಾ ಇಂಡಸ್ಟ್ರಿ ಹಾಲಿವುಡ್ ಸೇರಿದಂತೆ ಅಮೆರಿಕಕ್ಕೆ ಆದ ನಷ್ಟವೆಷ್ಟು? ಹಾಲಿವುಡ್‌ನಲ್ಲಿದ್ದ ಮಹಾನ್ ನಟರ ಹಾಗೂ ದೊಡ್ಡ ದೊಡ್ಡ ಸ್ಟಾರ್ಗಳು ಮತ್ತು ಶ್ರೀಮಂತರ ಮನೆಗಳೇನಾದವು? ಐಷಾರಾಮಿ ಜೀವನ ನಡೆಸುತ್ತಿದ್ದ ಜನಗಳ ಪರಿಸ್ಥಿತಿ ಈಗ ಏನಾಗಿದೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಭಾರತದ ಸ್ಯಾಂಡಲ್ವುಡ್, ಬಾಲಿವುಡ್, ಕಾಲಿವುಡ್, ಟಾಲಿವುಡ್‌ಗಳಂತೆ ಹಾಲಿವುಡ್ ಕೂಡ ಒಂದು ವಿಶ್ವದ ದೊಡ್ಡ ಸಿನಿಮಾ ನಿರ್ಮಾಣಕ್ಕೆಂದೇ ಇರುವ ಒಂದು ವಿಸ್ಮಯಕಾರಿ ಜಗತ್ತು. ಈ ಹಾಲಿವುಡ್ ಬಗ್ಗೆ ಕೇಳದವರೇ ಇಲ್ಲ. ಜಗತ್ತಿನ ಸಿನಿಮಾ ಪ್ರೇಮಿಗಳೆಲ್ಲರೂ ಹಾಲಿವುಡ್ ಎಂದ ತಕ್ಷಣ ಬೆಚ್ಚಿ ಬೀಳೋದು ಗ್ಯಾರಂಟಿ. ಅಂತಹದೊಂದು ಖ್ಯಾತಿಯನ್ನ ಪಡೆದುಕೊಂಡಿದೆ ಹಾಲಿವುಡ್. ಆದರೆ ಇದೀಗ ಒಂದೇ ಒಂದು ಕಾಡ್ಗಿಚ್ಚಿನಿಂದ ಇಡೀ ಹಾಲಿವುಡ್ ಹೇಳ ಹೆಸರಿಲ್ಲದಂತಾಗಿದೆ. ಅಲ್ಲಿ ವಾಸಿಸುವ ಅಮೆರಿಕಾದ ದೊಡ್ಡ ದೊಡ್ಡ ಶ್ರೀಮಂತರು ಹಾಗೂ ಖ್ಯಾತನಾಮ ಸಿನಿಮಾ ನಟರ ವಾಸಸ್ಥಾನಗಳು, ಸಿನಿಮಾ ನಿರ್ಮಾಣ ಸಂಸ್ಥೆಗಳು ಈಗ ಅವಶೇಷಗಳಾಗಿವೆ. ಈ ಕಾಡ್ಗಿಚ್ಚಿನಿಂದ ತಪ್ಪಿಸಿಕೊಳ್ಳಲು ಇಡೀ ಅಮೆರಿಕವೇ ಪರದಾಟವನ್ನ ನಡೆಸಿದೆ. ಈ ಕಾಡ್ಗಿಚ್ಚನ್ನ ನಿಯಂತ್ರಿಸಲು ಅಲ್ಲಿ ನೀರಿನ ಅಭಾವವೂ ಕೂಡ ಉಂಟಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ವಿಶ್ವದ ದೊಡ್ಡನ ಅಮೆರಿಕ ಹೈರಾಣಾಗಿ ಕುಳಿತಿದೆ. ಏನಿದು ಹಾಲಿವುಡ್ ಅಂದ್ರೆ? ಹಿಂದೆ ಅಂದರೆ 1890ರ ದಶಕದಲ್ಲಿ ಈಗಿನ ಲಾಸ್ ಏಂಜಲೀಸ್ ಪ್ರದೇಶದಲ್ಲಿ ಹಾಲಿವುಡ್ ಹೆಸರಿನ ಲೇಔಟ್ ಒಂದನ್ನು ನಿರ್ಮಾಣ ಮಾಡಲಾಗಿತ್ತು. ಇದು ಅಮೆರಿಕಾದಲ್ಲಿ 1900ರ ವೇಳೆ ಹೆಸರನ್ನ ಮಾಡಿತ್ತು. ಈ ಪ್ರದೇಶದಲ್ಲಿ ಜನರು ಕೂಡ ಸೈಟ್ಗಳನ್ನು ಖರೀದಿ ಮಾಡಲು ಶುರು ಮಾಡಿದ್ರು. ಸಿನಿಮಾಗಳನ್ನು ಮಾಡುವವರು ಶ್ರೀಮಂತರು ಇಲ್ಲಿ ವಾಸ ಮಾಡಲು ಶುರು ಮಾಡಿದ್ರು. ನಂತರ ದಿನಗಳು ಕಳೆದಂತೆ ಇದೇ ಪ್ರದೇಶದಲ್ಲಿ ಸಿನಿಮಾ ಸ್ಟುಡಿಯೋಗಳನ್ನು ಪ್ರಾರಂಭ ಮಾಡಲಾಯಿತು. ಸಿನಿಮಾ ನಿರ್ಮಾಣ ಸಂಸ್ಥೆಗಳು ಹುಟ್ಟಿಕೊಳ್ಳಲು ಆರಂಭಿಸಿದವು. ನೋಡ್ತಿದ್ದಂತೆಯೇ ಕೆಲವು ವರ್ಷಗಳಲ್ಲಿ ಈ ಪ್ರದೇಶದಲ್ಲಿ ಸೆಲೆಬ್ರಿಟಿಗಳು ನೆಲೆ ಕಂಡುಕೊಂಡರು. ಸ್ಟುಡಿಯೋ, ಚಿತ್ರ ನಿರ್ಮಾಣ ಸಂಸ್ಥೆಗಳು ತಮ್ಮ ಕಚೇರಿಗಳನ್ನು ಹುಟ್ಟುಹಾಕಿದ್ರು. ಹಾಗೆ ಸಿನಿಮಾ ಚಿತ್ರೀಕರಣಗಳನ್ನು ಇಲ್ಲಿಯೇ ಮಾಡಲಾರಂಭಿಸಿತು. ಹೀಗೆ ಹಾಲಿವುಡ್ ಪ್ರದೇಶ ಸಿನಿಮಾ ಜಗತ್ತಿನ ನೆಚ್ಚಿನ ತಾಣವಾಗಿ ಬೆಳೆಯಿತು. ಹಾಗೆ ಬರುತ್ತಾ ಸಿನಿಮಾ ನಿರ್ಮಾಣ ಮಾಡಬೇಕು ಅಂದರೆ ಹಾಲಿವುಡ್ ನೆಚ್ಚಿನ ತಾಣ ಎನ್ನುವಷ್ಟರ ಮಟ್ಟಿಗೆ ಪ್ರಖ್ಯಾತಿಯನ್ನು ಪಡೆದುಕೊಂಡಿತು. ಆದರೆ ಇದೀಗ ಇದೇ ಅಮೆರಿಕ ಲಾಸ್ ಏಂಜಲೀಸ್ನ ಹಾಲಿವುಡ್ ಗುಡ್ಡಕ್ಕೆ ಹೊತ್ತಿಕೊಂಡಿರುವ ಕಾಡ್ಗಿಚ್ಚಿನಿಂದ ನರಳಾಡುತ್ತಿದೆ. ಕಾಡ್ಗಿಚ್ಚನ್ನು ನಿಯಂತ್ರಿಸಲು ನೀರು ಕೂಡ ಸಿಗದೆ ಪರದಾಟ ನಡೆಸ್ತಾ ಇದೆ. ಹೌದು, ಕಳೆದ 15 ದಿನಗಳ ಹಿಂದೆ ವಿದ್ಯುತ್ ತಂತಿಗಳ ಘರ್ಷಣೆಯಿಂದಾಗಿ ಉಂಟಾದ ಕಾಡ್ಗಿಚ್ಚು ಇಂದು ಇಡೀ ಲಾಸ್ ಏಂಜಲೀಸ್ ನಗರ ಸೇರಿದಂತೆ ಹಾಲಿವುಡ್ಡನ್ನೇ ಆಹುತಿ ಪಡೆದುಕೊಂಡಿದೆ. ಆದರೆ ಈ ಬೆಂಕಿ ಹೊತ್ತಿಕೊಂಡಿರುವ ಬಗ್ಗೆ ನಿಖರ ಕಾರಣಗಳು ಮಾತ್ರ ಇನ್ನೂ ತಿಳಿದು ಬಂದಿಲ್ಲ. ಈ ಬಗ್ಗೆ ಅಮೆರಿಕ ಅಧಿಕಾರಿಗಳ ತಂಡಗಳು ತನಿಖೆಯನ್ನ ನಡೆಸುತ್ತಿವೆ. ಈ ಕಾಡ್ಗಿಚ್ಚು 23,700 ಎಕರೆ ಪ್ರದೇಶವನ್ನ ಈಗಾಗಲೇ ವ್ಯಾಪಿಸಿದ್ದು, ಈ ಪ್ರದೇಶದಲ್ಲಿದ್ದ ಎಲ್ಲವನ್ನ ಬಲಿ ಪಡೆದಿದ್ದಾಗಿ ವರದಿಯಾಗಿವೆ. ಈವರೆಗೂ ಕೇವಲ 20% ಪ್ರದೇಶವನ್ನ ಮಾತ್ರ ನಿಯಂತ್ರಿಸಲಾಗಿದೆ ಅಂತ ಹೇಳಲಾಗಿದೆ. ಇನ್ನು 8 ಎಕರೆ ಪ್ರದೇಶದಲ್ಲಿದ್ದ ಲಾಚಿಮನ್ ಪ್ರದೇಶದಲ್ಲಿ ಕಾಡ್ಗಿಚ್ಚನ್ನ ತಹದಿಗೆ ತರಲಾಗಿದೆ ಅಂತ ಲಾಸ್ ಏಂಜಲೀಸ್ನ ಅಗ್ನಿಶಾಮಕ ದಳದ ಅಧಿಕಾರಿಗಳು ಹೇಳಿದ್ದಾರೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ದಕ್ಷಿಣ ಕ್ಯಾಲಿಫೋರ್ನಿಯಾ ಇಷ್ಟು ದೊಡ್ಡ ಪ್ರಮಾಣದ ಬೆಂಕಿ ಅವಘಡವನ್ನ ಎದುರಿಸುತ್ತಿದೆ. ಸಾಮಾನ್ಯವಾಗಿ ಇಂತಹ ಚಳಿಗಾಲದ ಸಮಯದಲ್ಲಿ ಬೆಂಕಿ ಹೊತ್ತಿಕೊಳ್ಳೋದಿಲ್ಲ. ಆದರೆ ಇಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹೊತ್ತಿಕೊಳ್ಳಲು ಕಾರಣವಿದೆ. ಅದೇ ಸಾಮಾನ್ಯಕ್ಕಿಂತ ಹೆಚ್ಚು ವೇಗವಾಗಿ ಗಾಳಿ ಬೀಸ್ತಾ ಇರೋದು. ಅಂದರೆ ಗಂಟೆಗೆ 100 ಮೈಲುಗಳಷ್ಟು ವೇಗವಾಗಿ ಬೆಂಕಿಯನ್ನು ವ್ಯಾಪಿಸುವ ಸುಂಟರ ಗಾಳಿ ಬೀಸ್ತಾ ಇರೋದು ಇದಕ್ಕೆ ಕಾರಣವಾಗಿದೆ ಎನ್ನಲಾಗಿದೆ. ಸಾಮಾನ್ಯವಾಗಿ ಹೆಚ್ಚಿನ ಸಮಯದಲ್ಲಿ ವಿದ್ಯುತ್ ತಂತಿಗಳು ತುಂಡಾಗಿ ಬಿದ್ದು ಕಾಡುಗಳಲ್ಲಿ ಕಾಡ್ಗಿಚ್ಚು ಉಂಟಾಗೋದು ಸಾಮಾನ್ಯ ಸಂಗತಿ. ಆದರೆ ಇಲ್ಲಿ ಈ ಸಮಯದಲ್ಲಿ ಬೆಂಕಿ ಹೊತ್ತಿಕೊಂಡಿರೋದು ಇದಕ್ಕೆ ಕಾರಣವಾಗಿದ್ದು, ಈಗಿನ ಗಾಳಿ ವೇಗವಾಗಿರೋದ್ರಿಂದ ಕಂಡಲ್ಲಿ ಬೆಂಕಿ ಹೊತ್ತಿಕೊಳ್ಳೋದು ಪ್ರಾರಂಭವಾಗುತ್ತೆ. ಇದು ಇಡೀ ಪ್ರದೇಶವನ್ನ ವ್ಯಾಪಿಸಿ ಅವಾಂತರಕ್ಕೆ ಕಾರಣವಾಗಲಿದೆ. ಇನ್ನು ಲಾಸ್ ಏಂಜಲೀಸ್ನಲ್ಲಿ ಬಿದ್ದ ಕಾಡ್ಗಿಚ್ಚಿನಿಂದ ಉಂಟಾದ ಹಾನಿ ಅನಾಹುತಗಳನ್ನ ನೋಡೋದಾದ್ರೆ $57 ಬಿಲಿಯನ್ ಅಂತ ಅಂದಾಜಿಸಲಾಗಿದೆ. ಇಲ್ಲಿ ಸಂಭವಿಸಿದ ಹಾನಿ ಹಾಗೂ ಈಗಾಗಲೇ ಸುಟ್ಟು ಕರಕಲಾಗಿರುವ ಕಟ್ಟಡಗಳ ನಷ್ಟದ ಅಂದಾಜನ್ನ ನೋಡೋದಾದ್ರೆ ಆಧುನಿಕ ಕ್ಯಾಲಿಫೋರ್ನಿಯಾ ಇತಿಹಾಸದಲ್ಲೇ ದೊಡ್ಡ ಪ್ರಮಾಣದ ನಷ್ಟ ಅಂತ ಹೇಳಲಾಗ್ತಾ ಇದೆ.
ಇನ್ನು 2016 ಮತ್ತು 2017ರಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಸಂಭವಿಸಿದ್ದ ವಿನಾಶಕಾರಿ ಕಾಡ್ಗಿಚ್ಚಿಗೂ ಈ ವಿದ್ಯುತ್ ತಂತಿಗಳೇ ಕಾರಣ ಅಂತ ಹೇಳಲಾಗಿದೆ. 1984ರಿಂದ ಕ್ಯಾಲಿಫೋರ್ನಿಯಾ ಜನವರಿಯ ತಿಂಗಳಲ್ಲಿ ಕೇವಲ 6 ಕಾಡ್ಗಿಚ್ಚುಗಳು ಕಾಣಿಸಿಕೊಂಡಿದ್ರೆ ಆಗ 2 ಚದರ ಮೈಲಿಗಳಷ್ಟು ಪ್ರದೇಶದಲ್ಲಿ ಮಾತ್ರ ಹಾನಿ ಸಂಭವಿಸಿತ್ತು ಅಂತ ದಾಖಲೆಗಳು ಹೇಳುತ್ತವೆ. ಈಗ ಬಾಲಿಸೈಡ್ಸ್ ಮತ್ತು ಈಟನ್ ಕಾಡ್ಗಿಚ್ಚು ವಿಜಾಸ್ ಕಾಡ್ಗಿಚ್ಚೆ ದೊಡ್ಡ ಕಾಡ್ಗಿಚ್ಚು ಅಂತ ಹೇಳಲಾಗ್ತಾ ಇದೆ. ಅದು 2001ರ ಸ್ಯಾಂಟಿಯಾಗೋದ ಪೂರ್ವ ಭಾಗದ ಪರ್ವತಗಳಲ್ಲಿ 17.1 ಚದರ ಮೈಲುಗಳಷ್ಟು ಪ್ರದೇಶವನ್ನ ನಾಶ ಮಾಡಿತ್ತು. ಆದರೆ ಈಗ ಲಾಸ್ ಏಂಜಲೀಸ್ನ ಹಾಲಿವುಡ್ನಲ್ಲಿ ಕಾಣಿಸಿಕೊಂಡಿರುವ ಈ ವಿನಾಶಕಾರಿ ಕಾಡ್ಗಿಚ್ಚಿಗೆ ಸಾಕಷ್ಟು ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ. ದೊಡ್ಡ ದೊಡ್ಡ ಕಟ್ಟಡಗಳು, ಸಿನಿಮಾ ನಿರ್ಮಾಣ ಸಂಸ್ಥೆಗಳು, ಚಿತ್ರೀಕರಣ ಪ್ರದೇಶಗಳು ಹಾಗೂ ಸ್ಟುಡಿಯೋಗಳು, ಖ್ಯಾತನಾಮರ ಮನೆಗಳು ಸುಟ್ಟು ಕರಕಲಾಗಿವೆ. ಈಗ ವ್ಯಾಪಿಸಿಕೊಂಡಿರುವುದನ್ನು ನಿಯಂತ್ರಿಸಲು ಲಾಸ್ ಏಂಜಲೀಸ್ ಅಗ್ನಿಶಾಮಕ ದಳ ಸೇರಿದಂತೆ ಅಮೆರಿಕ ಮಿಲಿಟರಿ ಪಡೆಗಳು ಸಾಕಷ್ಟು ಹರಸಾಹಸವನ್ನ ಮಾಡ್ತಿವೆ. ಆದರೆ ಅಲ್ಲಿ ನೀರಿನ ಅಭಾವ ಕೂಡ ಉಂಟಾಗಿದ್ದು ಬೇರೆ ಬೇರೆ ಪ್ರದೇಶದ ಗಲ್ಲಿಯ ನೀರನ್ನು ಬಳಸಿಕೊಳ್ಳಲಾಗ್ತಾ ಇದೆ. ಮುಖ್ಯವಾಗಿ ಲಾಸ್ ಏಂಜಲೀಸ್ನಲ್ಲಿನ ಭಾರತೀಯ ಚಿತ್ರರಂಗದ ತಾರೆಯರಾದ ನೋರಾ ಫತೇಹಿ ಹಾಗೂ ಪ್ರಿಯಾಂಕಾ ಚೋಪ್ರಾ ಅವರ ಮನೆಗಳು ಕೂಡ ಸುಟ್ಟು ಕರಕಲಾಗಿವೆ. ಇಲ್ಲಿಯ ಜನರು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಆಸ್ತಿ ಸಂಪತ್ತು ಹಾಗೂ ಮನೆಗಳನ್ನು ಕಳೆದುಕೊಂಡು ಗೋಳಾಡ್ತಿದ್ದಾರೆ. ಈ ಬೆಂಕಿಯ ಜ್ವಾಲೆಗಳ ಪರಿಣಾಮ ಇನ್ನೂ 1 ವಾರಗಳ ಕಾಲ ಮುಂದುವರಿಯುವ ಸಾಧ್ಯತೆ ಇದ್ದು ನಿಯಂತ್ರಣಕ್ಕೆ ಬೇಕಾದ ಕ್ರಮಗಳನ್ನು ಅಮೆರಿಕ ಸರ್ಕಾರ ತುರ್ತು ಕೈಗೊಂಡಿದೆ. ಇದರ ಮಧ್ಯೆ ಮನೆಗಳಿಗೆ ಕಳ್ಳ ಕಾಕರ ಹಾವಳಿ ಕೂಡ ಶುರುವಾಗಿದೆ. ಕೆಲವು ದುರುಳರು ಮನೆಗಳನ್ನ ಲೂಟಿ ಮಾಡ್ತಾ ಇರುವ ಕುರಿತು ಸ್ಥಳೀಯ ಸುದ್ದಿ ಸಂಸ್ಥೆಗಳು ವರದಿ ಮಾಡಿವೆ. ಮನೆ ಮಠಗಳನ್ನ ಕಳೆದುಕೊಂಡು ಹೊರಟವರ ಮೇಲೆ ದಾಳಿ ಮಾಡಿ ಹಣವನ್ನ ಕಸಿದುಕೊಳ್ತಿದ್ದಾರಂತೆ. ವಿಶ್ವದ ದೊಡ್ಡಣ್ಣ ಅಮೆರಿಕ ಪ್ರಕೃತಿಯ ವಿಕೋಪವನ್ನ ನಿಯಂತ್ರಿಸಲಾಗದೆ ನಿತ್ರಾಣವಾದಂತಾಗಿದೆ. ತಾಂತ್ರಿಕತೆಯಲ್ಲಿ ನಾವು ಎಷ್ಟು ಮುಂದುವರೆದ್ರೂ, ಎಷ್ಟೇ ಸಾಧನೆ ಮಾಡಿದ್ರೂ ನಾವು ಪ್ರಕೃತಿ ಮುಂದೆ ಎಷ್ಟು ಸಣ್ಣವರು ಅಂತ ಈ ಘಟನೆ ಮತ್ತೊಮ್ಮೆ ಜಗತ್ತಿಗೆ ನೆನಪಿಸಿಕೊಟ್ಟಿದೆ. ಪ್ರಕೃತಿ ಮುಂದೆ ಮನುಷ್ಯ ತೃಣಕ್ಕೆ ಸಮಾನ ಅನ್ನೋದನ್ನ ನಾವು ಮರೆಯದಿದ್ದರೆ ಸಾಕು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.